ಕಾಶಿಯಲ್ಲಿ 16 ವರ್ಷ ಆಯುರ್ವೇದ, ಸಂಸ್ಕೃತ, ಯೋಗ ಎಲ್ಲವನ್ನ ಬಲ್ಲಿದರಾಗಿದ್ದರು. ಅವರು 16 ವರ್ಷ ಕಾಶಿಯಲ್ಲಿ ಓದಿ ಕೊಪ್ಪಳಕ್ಕೆ ಬಂದ ಮೇಲೆ ಕೊಪ್ಪಳದಲ್ಲಿ ಶಾಲೆ ಕಾಲೇಜು ಏನೂ ಇರಲಿಲ್ಲ. ಅವ್ರಿಗನ್ನಿಸ್ತಂತೆ, ನಾನು 16 ವರ್ಷ ಓದಿ ನಾನೊಬ್ಬ ಪಂಡಿತನಾದರೆ ಸಾಲದು, ನಾನು ಯಾವ ಸ್ಥಳದಲ್ಲಿರ್ತೀನಿ ಆ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು ಅನ್ನೋದು ಗುರುಗಳ ಸಂಕಲ್ಪ. ಅವಾಗ ಅವರು ಹಳ್ಳಿಗೆ ಅಡ್ಡಾಡಿ 2 ರೂಪಾಯಿ, 3 ರೂಪಾಯಿ, ಎರಡೆರಡು ದಿವಸ, 3 ದಿವಸ 2 ರೂಪಾಯಿಗೆ ಹಳ್ಳಿಗಳಿಗೆ ಹೋಗಿ ಭಿಕ್ಷೆ ಮಾಡ್ಕೊಂಡು ಬಂದರು. ಅವ್ರು ಎಷ್ಟು ಮಕ್ಕಳ ಬಗ್ಗೆ ಪ್ರೇಮ, ಗುರುಗಳಂದರೆ ವಿದ್ಯಾರ್ಥಿಗಳ ಬಗ್ಗೆ ಅವ್ರಿಗೆ ಎಷ್ಟು ಪ್ರೀತಿ. ಒಂದ್ಸಲ ನಮ್ಮ ಗದ್ದಿಗೆ ಮುಂದೆ ಅಲ್ಲೊಂದೆರಡು ಕಟ್ಟೆಗಳು, ಅಲ್ಲಿ ಯಾರೋ ಒಬ್ಬರು ಭಕ್ತರು ಮೀಸಲು ತುಪ್ಪ ತಂದು ಹಾಕಿದ್ರಂತ ಗದ್ದಿಗೆ. ಮೀಸಲು ತುಪ್ಪ ದೊಡ್ಡ ದೊಡ್ಡ ತಟ್ಟಿ, ಅವು ಆರತಿ ತಟ್ಟಿ ದೀಪದ್ದು, ಅದರೊಳಗೆ ಮೀಸಲು ತುಪ್ಪ ಹಾಕಿ ಅವ್ರ ಮ್ಯಾಲ ಗುಡ್ಡಕ್ಕೆ ಹೋಗಿ ಬರೋದ್ರಾಗನ ಮಠದ ಹುಡುಗರು ಅವೆಲ್ಲ ತುಪ್ಪ ತಗೊಂಡು ನುಚ್ಚ ತುಪ್ಪ ಹಾಕೊಂಡು ಊಟ ಮಾಡಿಬಿಟ್ಟಿದ್ರಂತ. ಅವ್ರ ಮ್ಯಾಲ ಹೋಗಿ ಬರೋದ್ರಾಗ ದೀಪನೂ ಇಲ್ಲ, ತುಪ್ಪನೂ ಇಲ್ಲ. ಅವ್ರ ಭಕ್ತರಿಗೆ ಸಿಟ್ಟು ಬಂತಂತ. ಸಿಟ್ಟು ಬಂದು ಅಜ್ಜರ ಹತ್ರ ಹೋದ್ರಂತ, ನಿಮ್ಮ ಮಠದಾಗ ಏನು ಹುಡುಗರಿಗಿದ ಸಂಸ್ಕಾರ ಕಲಿಸಿರಿ, ನಾವು ಗೌಸಿದ್ದಪ್ಪ ಅಜ್ಜಗ ಅಂತ ಹೇಳಿ ಮೀಸಲು ತುಪ್ಪ ತಂದು ಹಾಕಿದ್ವಿ, ಅವೆಲ್ಲ ಹುಡುಗರು ತಿಂದು ಹೋಗ್ಬಿಟ್ರು, ಆ ಹುಡುಗರು ಕರೆಸ್ರಿ, ಮೊದಲು ಮಠ ಬಿಡಿಸ್ರಿ ಅವ್ರಿಗೆ. ಅವಾಗ ಅಜ್ಜರು ಕೇಳಿದ್ರು, ಏನು ಮಾಡಿದ್ರಿ ನೀವು? ಇಲ್ಲ, ನಮ್ಮ ಮನ್ಯಾಗ ಮೀಸಲು ತುಪ್ಪ ತಗೊಂಬಂದು ಗೌಸಿದ್ದಪ್ಪ ಅಜ್ಜಗಂತ ಹಾಕಿದ್ವಿ, ಅವೆಲ್ಲ ಮಕ್ಕಳು ಉಂಡು ಹೋಗ್ಬಿಟ್ಟಾವು. ಅವಾಗ ಅಜ್ಜವ್ರೊಂದು ಮಾತು ಹೇಳಿದ್ರಂತ, ನೋಡು, ನೀ ದೀಪಕ್ಕೆ ಗೌಸಿದ್ದಪ್ಪ ಅಜ್ಜಗ ತುಪ್ಪ ಹಾಕಿದ್ದೆಲ್ಲ, ಈಗ ಹುಡುಗರು ಉಂಡಾವ್, ಅಕಸ್ಮಾತ್ ದೀಪಕ್ಕೆ ಹಾಕಿದ್ರ ಆರುವ ದೀಪಕ್ಕೆ ನಿನ್ನ ತುಪ್ಪ ಮೀಸಲಾಗ್ತಿತ್ತು, ಮಕ್ಕಳು ಉಂಡವಲ್ಲ ಆರದ ದೀಪಕ್ಕೆ ಅದು ಮೀಸಲಾಗೈತಿ. ಅವರು ಅಷ್ಟು ವಿದ್ಯಾರ್ಥಿಗಳ ಬಗ್ಗೆ ಪ್ರೇಮ. ಅಂಥ ಪುಣ್ಯ ಪುರುಷನ ಪುಣ್ಯ ಸ್ಮರಣೋತ್ಸವದ ದಿವಸ ನನಗನ್ನಿಸ್ತು, ನಾನು ನಾವು ಬಡತನದಿಂದ ಬಂದ್ವಿ. ಓದ್ಲಿಕ್ಕೆ ಎಷ್ಟು ಸಮಸ್ಯೆ ಇತ್ತು, ಓದ್ಲಿಕ್ಕಾಗಲಿಲ್ಲ. ನನಗಜ್ಜವರು ಸ್ಥಳ ಕೊಟ್ಟು, ಅನ್ನ ಕೊಟ್ಟು, ಜಗ ಕೊಟ್ಟು, ಪುಸ್ತಕ ಕೊಟ್ಟು ಓದಿಸಿದ್ರು. ಅದೇ ರೀತಿಯಾಗಿ ನಾಡಿನಲ್ಲಿ ಸಾವಿರಾರು ಬಡ ಮಕ್ಕಳು ವಿದ್ಯೆ ಇಲ್ಲದೆ ಉಳಿಬಾರ್ದು. ಗೌಸಿದ್ದ ನನ್ನ ಜೋಳಿಗೆ ಒಳಗೆ ಎಷ್ಟು ಶಕ್ತಿ ಕೊಟ್ಟಾನ, ಅಷ್ಟು ಸಾಧ್ಯ ಆಗುವಷ್ಟು ಮಕ್ಕಳನ್ನು ಓದಿಸುವ ಕೆಲಸ, ಅದು ಅದೇ ಒಂದು ಪೂಜೆ ಅಂತ ನನಗೆ ಅಜ್ಜವ್ರು ಹೇಳಿದರು. ಆ ನಿಟ್ಟಿನಲ್ಲಿ ಇವತ್ತು ಸುಮಾರು 160 ಮಕ್ಕಳಿಂದ ಶುರುವಾಗಿ ನಾವು 1000 ಮಕ್ಕಳಿಗಂತ ಶುರು ಮಾಡಿದ್ವಿ. ಸುಮಾರು 2000 ಮಕ್ಕಳಾದರು. ಈಗ 2000 ಮಕ್ಕಳು ಜಾಗ ಸಾಲಿಲ್ಲ, 3500 ಮಕ್ಕಳಾಗಿದ್ದಾರೆ. ಅವರಿಗೆಲ್ಲ ಗೋಡಾವಂದಾಗ, ಇಂಡೋರ್ ಸ್ಟೇಡಿಯಂನಾಗ, ವೃದ್ಧಾಶ್ರಮ, ಎಲ್ಲೆಲ್ಲಿ ಮಟ್ಟದಾಗ ಜಾಗ ಇದೆ ಅಲ್ಲೆಲ್ಲ ಮಕ್ಕಳಿಗೆ ಹಾಕಿದ್ದಾರೆ. ಇನ್ನೂ ಸುಮಾರು 400-500 ಜನ ವಿದ್ಯಾರ್ಥಿಗಳು ಅವರ ಹೆಸರು ಬರೆಸಿ ಹೋಗಿದ್ದಾರೆ. ಅವರಿಗೆಲ್ಲ ಅನಾನುಕೂಲ ಆಗ್ತಾ ಇದೆ. ಹಾಗಾಗಿ ಸುಮಾರು 1 ವಾರದೊಳಗನೆ
ಇದು ನಿರ್ಣಯ ಮಾಡಿದ್ವಿ ಏನಂದರೆ ಸುಮಾರು ಒಂದು 5,000 ಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡಿದ್ರೆ ಭಾಳಷ್ಟು ಜನರ ಮಕ್ಕಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೋದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಒಂದು 5,000 ಮಕ್ಕಳಿಗೆ ಹಾಸ್ಟೆಲು, ಜೊತೆಗೆ ಅವ್ರಿಗೆ ಒಂದು ದೊಡ್ಡದೊಂದು 3-4 ಸಾವಿರ ಜನ ಮಕ್ಕಳು ಕೂಡುವಂಥ ಒಂದು ಊಟದ ಹಾಲ್, ದಾಸೋಹ ಭವನ ಈ ಸ್ಥಳದಲ್ಲಿ ಆಯ್ತು ಅಂದ್ರೆ ಬಹುಶಃ ನಮ್ಮ ಭಾಗದ ಮಕ್ಕಳಿಗೆ ಅಲ್ಪ ಸ್ವಲ್ಪ ಆದರೂ ನನ್ನಿಂದ ಸೇವೆ ಮುಟ್ಟಿತು ಅಂತ ನಾನು ಭಾವಿಸ್ತೇನೆ. ಈ ಎಲ್ಲ ಹಿರಿಯರು ಬಂದಿದ್ದಾರೆ, ಜನಪ್ರತಿನಿಧಿಗಳು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರ ಪ್ರೀತಿ, ಪ್ರೇಮ, ಹಿರಿಯರ ಸಹಕಾರ ಇರಲಿ. ಗವಿಸಿದ್ಧ ನನ್ನ ಜೋಳಿಗೆ ಶಕ್ತಿ ಕೊಡಲಿ ಅಷ್ಟೇ ಬೇಡೋದು. ಇದನ್ನು ಎಷ್ಟು ಜಲ್ದಿ ಸಾಧ್ಯ ಇದೆನೋ ಅಷ್ಟು ಜಲ್ದಿ ಈ ಕಾರ್ಯಕ್ರಮವನ್ನು ಮುಗಿಸಿ 5,000 ಮಕ್ಕಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಗವಿಸಿದ್ಧ ಅದೊಂದು ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿ, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೀತಿಯಿಂದ ಬಂದಿದ್ದಾರೆ. ನೋಡಿ, ಒಂದು ಫೋನ್ ಮಾಡಿವಿ ಅಷ್ಟೇ, ನಾವು ಯಾರಿಗೆ ಏನು ಆಮಂತ್ರಣ ಕೊಟ್ಟಿಲ್ಲ, ಏನೂ ಇಲ್ಲ. ಸುಮ್ಮನೆ ಒಂದು ಫೋನ್ ಮಾಡಿದ್ರೆ ಇಷ್ಟೆಲ್ಲ ಸಚಿವರು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಹಿರಿಯರು ಅವರೆಲ್ಲ ನಿಮ್ಮ ಮ್ಯಾಲಿನ ಪ್ರೇಮಕ್ಕೆ ಬಂದಿದ್ದಾರೆ. ಅವರ ಪ್ರೇಮ ಸದಾ ಗವಿಮಠ ಸದಾ ಬಡ ಮಕ್ಕಳಿಗೆ ಇದು ಆಶ್ರಯ ತಾಣ ಆಗಲಿ ಅಂತ ಆಶಿಸಿ ನಮ್ಮ 2 ಮಾತುಗಳು